ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶಾರೂಸ್ ಹ್ಯಾಪಿ ಕಿಚನ್. ಬನ್ನಿ ಇವತ್ತು ಸಿಂಪಲ್ಲಾಗಿ ಮನೇಲೆ ಯಾವ ರೀತಿಯಾಗಿ ಒಬ್ಬಟ್ಟನ್ನು ಅಂದರೆ ಹೋಳಿಗೆನ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಸೊ ನಾನು ಇಲ್ಲಿ ಮಾಡ್ತಾ ಇರೋದು ಕಡಲೆಬೇಳೆ ಹೋಳಿಗೆನ. ಸೊ ನಾನು ಇದನ್ನು ಮಾಡೋದಕ್ಕೆ ಫಸ್ಟು ಒಂದು ಕುಕ್ಕರ್ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ನಾನು ಅಳತೆಗೆ ಕಡಲೆಬೇಳೆನ ತೊಗೊಂಡಿದ್ದೀನಿ. ಸೊ ನೀವು 1 ಕಪ್ ಕಡಲೆಬೇಳೆಗೆ ನಾನು 2ರಿಂದ 3 ಗ್ಲಾಸ್ನಷ್ಟು ನೀರನ್ನ ಹಾಗೂ 1/4 ಸ್ಪೂನ್ನಷ್ಟು ಅರಿಶಿನ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಹಾಗೂ 1/4 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಸೊ ಇಲ್ಲೇನು ಮಾಡ್ತಾಯಿದ್ದೀನಿ, ನೀಟಾಗಿ ಒಂದ್ಸರಿ ಮಿಕ್ಸ್ನ ಕೊಟ್ಕೊಂಡು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಇಲ್ಲಿ 2ರಿಂದ 3 ವಿಸಲ್ನ ತೊಗೋತಾ ಇದ್ದೀನಿ. ಸೊ 2ರಿಂದ 3 ವಿಸಲ್ನ ತೊಗೊಂಡ್ರೆ ಅಂದರೆ ಬೇಳೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಅಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಸೊ ನಿಮ್ಮ ಕುಕ್ಕರ್ ಯಾವ ರೀತಿ ವರ್ಕ್ ಮಾಡುತ್ತೆ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ಇಲ್ಲಿ ನಾವು ಒಂದು 70% ಬೆಂದಿರಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಬೇಳೆ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಜರಡಿಗೆ ಸಹ ಅದನ್ನು ಸೋಸ್ಕೋತೀನಿ. ಸೊ ಬಂದಿರೋಂಥ ನೀರನ್ನ ನಾನು ಏನು ಮಾಡ್ತಾ ಇದ್ದೀನಿ, ಹೋಳಿಗೆ ಸಾಂಬಾರಿಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಯಾವುದೇ ನೀರು ಉಳಿದೇ ಇರ್ತಾರ ಎಲ್ಲನೂ ನಾನು ಏನು ಮಾಡ್ಕೋತೀನಿ, ಒಂದು ಜರಡಿಗೆ ಹಾಕ್ಕೊಂಡು ಸೊ ಎಲ್ಲನೂ ನೀರನ್ನ ಸೋದಿಸ್ಕೋತಾ ಇದ್ದೀನಿ. ಸೊ ಪೂರ್ತಿಯಾಗಿ ಶೋಧಿಸ್ಕೊಂಡು ಅದು ನೀರೆಲ್ಲ ಕೆಳಗಡೆ ಇಳಿದ ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ಮತ್ತೆ ನಾನು ಅದೇ ಕುಕ್ಕರಿಗೆ ಸೋದಿಸ್ಕೊಂಡಿರುವಂಥ ಬೇಳೆ ಅಷ್ಟೇ ಏನಿದೆ ಅಲ್ಲ ಅದನ್ನು ತೊಗೊಂಡು ಆ ಕುಕ್ಕರ್ ಜಾರಿಗೆ ಹಾಕ್ಕೋತೀನಿ. ಸೊ ಆ ಕುಕ್ಕರ್ ಜಾರಿಗೆ ಹಾಕ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮತ್ತೆ ನಾವು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಆ ಕುಕ್ಕರ್ ಜಾರಿಗೆ ಹಾಕೋತಾ ಇದ್ದೀನಿ. ಹಾಗೆ 1 ಕಪ್ ನಾನು ಕಡಲೆಬೇಳೆನ ತೊಗೊಂಡಿದ್ದೆ. ಸೊ ಅದೇ ಅಳತೆಯಲ್ಲಿ 1 ಕಪ್ನಷ್ಟು ನಾನು ಜಾಗ್ರಿ ಅಂದರೆ ಬೆಲ್ಲನ ತೊಗೋತಾ ಇದ್ದೀನಿ. ಸೊ ಕುಕ್ಕರ್ನ ಆನ್ ಮಾಡಿಟ್ಕೊಂಡು ಮತ್ತೆ ನಾನು ಏನು ಮಾಡ್ಕೋತಾ ಇದ್ದೀನಿ, ಅದ್ರ ಬೆಲ್ಲ ಎಲ್ಲನೂ ಕರಗಿಸ್ಕೋಬೇಕಾಗತ್ತೆ. ಸೊ ಇವಾಗ ನಾನು 1ರಿಂದ 2 ಏಲಕ್ಕಿನ ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಅಂದರೆ ಅದು ಹೂರ್ಣ ಅಂತ ಏನಿರುತ್ತಲ್ಲ ಅದು ಘಮ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾವು ಏಲಕ್ಕಿನ ಹಾಕ್ಕೋಬೇಕಾಗುತ್ತೆ. ಸೊ ಈ ಪ್ರಮಾಣದಲ್ಲಿ ಕೈ ಆಡಿಸ್ಕೊಂಡು ಬೆಲ್ಲ ಕರಗೋವರೆಗೂ ನಾವು ಏನು ಮಾಡ್ಕೋಬೇಕು, ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸೊ ಇವಾಗ ಚೆನ್ನಾಗಿ ಕುದ್ದಿದೆ, ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಆರಿದ ಮೇಲೆ ಒಂದು ಕುಕ್ಕರ್ ಜಾರ್ನ ತೊಗೊಂಡು ಅದಕ್ಕೆಲ್ಲ ಬೇಳೆನೂ ನಾನು ಹಾಕ್ಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ನೀಟಾಗಿ ನಾವು ಏನು ಮಾಡ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಇದನ್ನು ಒಂದು ಕುಕ್ಕರ್ ಜಾರಿಗೆ ಹಾಕ್ಕೊಂಡು ನಾನೇನು ಮಾಡ್ಕೋತಾ ಇದ್ದೀನಿ, ಹೂರ್ಣನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಈ ಪ್ರಮಾಣದಲ್ಲಿ ಹೂರ್ಣ ಬಂದರೆ ಸಾಕಾಗುತ್ತೆ. ಅದನ್ನೇ ನಾನು ಏನು ಮಾಡ್ತೀನಿ, ಸಪ್ರೇಟ್ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ನಾನು ಸ್ವಲ್ಪ ಏನು ಮಾಡ್ತಾ ಇದ್ದೀನಿ, ಅದನ್ನೇ ಫ್ರಿಜ್ಜಲ್ಲಿ ಎತ್ತಿಟ್ಕೋತೀನಿ. ಯಾಕಂದರೆ ಹೂರ್ಣ ಸ್ವಲ್ಪ ಮಿದುವಾಗಿ ಬಂದಿತ್ತು, ಹಾಗಾಗಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ. ಇವಾಗ ನಾನು ಹೋಳಿಗೆ ಮಾಡೋದಕ್ಕೆ ಏನು ಮಾಡ್ತೀನಿ, ಒಂದು ಬೇರೆ ಪಾತ್ರೆನ ತೊಗೊಂಡು ಅದಕ್ಕೆ ನಾನು ಒಂದು 2 ಕಪ್ನಷ್ಟು ಏನು ಮಾಡ್ತಾ ಇದ್ದೀನಿ, ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಏನು ಮಾಡ್ತೀನಿ ಅಂತಂದರೆ ಅರಿಶಿನ ಪುಡಿನ ಹಾಕೋತೀನಿ, ಅಂದರೆ ಹೋಳಿಗೆ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಕೂಡ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ನಾನು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಸೊ ತುಂಬ ಒಂದೇ ಸಾರಿ ನೀರು ಹಾಕ್ಕೊಂಡು ಕಲಿಸ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಹಿಟ್ಟು ತುಂಬ ಅದು ವಾಟರಿ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಅಳಕಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ ಹೇಳಿ. ಸೊ ನೀವು ಇದೇ ರೀತಿ ಕಲಿಸ್ಕೋಬೇಕಾಗತ್ತೆ. ಸೊ ಕೈಗೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ, ಹಾಗಾಗಿ ಅದನ್ನು ಬಿಡಿಸ್ಕೋಬೇಕು ಅಂತಂದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮತ್ತೆ ನಾವು ಏನು ಮಾಡಬೇಕಾಗತ್ತೆ, ಉದ್ಕೋಬೇಕಾಗತ್ತೆ ಅದನ್ನು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ನಾನು ಕಲಿಸ್ಕೊತಾ ಇದ್ದೀನಿ ಅಂತ ಹೇಳಿ. ಸೊ ಈ ರೀತಿ ಅದನ್ನು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಅದ್ರ ಮೇಲೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 10ರಿಂದ 20 ನಿಮಿಷ ಹಿಟ್ಟನ್ನು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಮಾಡಿಟ್ಕೊಂಡ್ರೆ. ಸೊ ಅದಾದಮೇಲೆ ನಾವು ಹೋಳಿಗೆಗೆ ಈ ರೀತಿಯಾಗಿ ಹಿಟ್ಟು ರೆಡಿ ಆಗಿದೆ. ಇಲ್ಲಿ ನಾನು ಒಂದಿಷ್ಟು ಈ ಸೈಜಲ್ಲಿ ಅಂದರೆ ಒಂದು ಲೆಮನ್ ಸೈಜಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಹೂರ್ಣದ ಹಿಟ್ಟನ್ನು ತೊಗೊಂಡು ಅಂದರೆ ಕಣ್ಕನ ತೊಗೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಪೇಪರ್ಗೆ ಇಲ್ಲಾಂದರೆ ಬಾಳೆ ಎಲೆಗೆ ಇಲ್ಲಾಂದರೆ ನಾನು ಎಣ್ಣೆದು ಕವರ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನೀಟಾಗಿ ಹರಡಿಕೊಂಡು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಹೂರ್ಣ ಏನು ಮಾಡ್ಕೊಂಡಿದ್ನಲ್ಲ ಅದನ್ನ ಮಿಡಲಾಗಿ ಇಟ್ಕೊಂಡು ಈ ರೀತಿಯಾಗಿ ಸುತ್ತಕೊಂಡು ಸ್ಲೋ ಆಗಿ ಎಣ್ಣೆನ ಹಚ್ಚಿ ತಟ್ಕೋತಾ ಇದ್ದೀನಿ. ಸೊ ನೀವು ಇಲ್ಲಿ ಹೋಳಿಗೆನ ಕೈಯಿಂದನಾದರೂ ತಟ್ಕೋಬೋದು, ಇಲ್ಲಾಂದರೆ ಲತ್ತುಣಿಗೆಯಿಂದ ನಾವು ಸುತ್ತು ಕಡೆನೂ ಈ ರೀತಿ ಸ್ಲೋ ಆಗಿ ನಾವು ಎಡ್ಜಲ್ಲಿ ನಾವು ರೌಂಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ, ಅಂದರೆ ಹೋಳಿಗೆ ಸಖತ್ತಾಗಿ ಬರುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾವೇನು ಮಾಡ್ಕೋಬೇಕು, ಹೋಳಿಗೆನ ಮಾಡಿಕೊಂಡು ಸೊ ನಾನು ಅಲ್ಲೇ ಸೈಡಿಗೆ ನಾನೇನು ತವಾನ ಕಾಯಕ್ಕಿಟ್ಟಿದ್ದೀನಿ. ಸೊ ಅದು ಆಲ್ರೆಡಿ ಕಾಯ್ದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆನ ಹರಡಿಕೊಂಡು ಸೊ ನಾವು ಮಾಡಿಟ್ಕೊಂಡಿರುವಂಥ ಹೋಳಿಗೆನ ಏನು ಮಾಡಿದ್ದೀನಿ ಸ್ಲೋ ಆಗಿ ತೊಗೊಂಡು
ಅದನ್ನು ಹಂಚಿಗೆ ಹಾಕ್ತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಹಾಕ್ಕೊಂಡು ಮೇಲೆ ಸ್ವಲ್ಪ ನಾವೇನು ಮಾಡಬೇಕಾಗತ್ತೆ, ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಸೊ ಎಣ್ಣೆ ಹಾಕೋದ್ರಿಂದ ನೀಟಾಗಿ ಚೆನ್ನಾಗಿ ಹೋಳಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಮೃದುವಾಗಿ ಸಾಫ್ಟಾಗಿ ನಮಗೆ ಬಿಸಿ ಬಿಸಿ ಆದಂಥ ಹೋಳಿಗೆ ರೆಡಿ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಹೋಳಿಗೆ ಬೇಯ್ತಾ ಇದೆ ಅಂತ ಹೇಳಿ. ಸೊ ಇವಾಗ ಆಲ್ಮೋಸ್ಟ್ ಅದು ಒಂದು ಸೈಡ್ ಬೆಂದಿದೆ, ಹಾಗಾಗಿ ನಾನು ಅದನ್ನು ಏನು ಮಾಡ್ತೀನಿ, ಹೊಳ್ಳಿಸಿ ಹಾಕೋಬೇಕಾಗತ್ತೆ. ಸೊ ಅದನ್ನು ಫ್ಲಿಪ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಒಂದು ಚಮಚದ ಹೆಲ್ಪಿಂದ ಸ್ವಲ್ಪ ಫ್ಲಿಪ್ ಮಾಡಿಕೊಂಡ್ರೆ ಸೊ ಇನ್ನೊಂದು ಸೈಡನ್ನು ಕೂಡ ನೀಟಾಗಿ ಬೇಯುತ್ತೆ. ಹಾಗಾಗಿ ಮೇಲಿನ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸೊ ಅದಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬೇಳೆ ಹೋಳಿಗೆ ಸಖತ್ತಾಗಿ ಬರ್ತಾ ಇದೆ ಅಂತ ಹೇಳಿ. ಸೊ ಇದೇ ರೀತಿಯಾಗಿ ಮಿಕ್ಕಿದ ಹೂರ್ಣದ ಹಿಟ್ಟನ್ನೆಲ್ಲನೂ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹೋಳಿಗೆ ಮಾಡಿಕೊಂಡ್ರೆ ಮುಗಿಯುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಸೊ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ತಟ್ಟೆಗೆ ನಾನು ಅದನ್ನೆಲ್ಲನೂ ತೆಗೆದಿಟ್ಕೋತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ಹೋಳಿಗೆನ ಮಾಡೋದು. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ರೀತಿಯಾಗಿ ನೀವು ಹೋಳಿಗೆನ ಟ್ರೈ ಮಾಡಿದ್ದಾದರೆ ತುಂಬ ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ. ಥ್ಯಾಂಕ್ ಯು. ಬಾಯ್. ಹ್ಯಾವ್ ಎ ನೈಸ್